ಶಿಕ್ಷಣ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದ ಸ್ಟೋರಿ. ಬೆಳಗಾವಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪರೀಕ್ಷಾ ಸಿಬ್ಬಂದಿ ಚೆಲ್ಲಾಟ ಆಡ್ತಿದ್ದಾರೆ. ಮಿಸ್ ಮಾಡದೆ ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಮಧು ಬಂಗಾರಪ್ಪ ಅವರು ಮಿಸ್ ಮಾಡದೆ ಸ್ಟೋರಿ ನೋಡಬೇಕು. ಎಕ್ಸಾಮ್ ಬಳಿಕ ಸೈಕಲ್ನಲ್ಲಿ ಆನ್ಸರ್ ಶೀಟ್ ರವಾನೆ ಆಗ್ತಾ ಇದೆ. ಎಸ್ಆರ್ ಬೆಳಗಲಿ ಹಾಗೆ ಡಿ ದರ್ಜೆ ನೌಕರನ ಎಡವಟ್ಟು ಗೊತ್ತಾಗ್ತಾ ಇದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಪರೀಕ್ಷಾ ಸಿಬ್ಬಂದಿ ಆಡ್ತಿರುವ ಚೆಲ್ಲಾಟ ಇದು. ಎಕ್ಸಾಮ್ ಆದ ನಂತರದಲ್ಲಿ ಸೈಕಲ್ನಲ್ಲಿ ಆನ್ಸರ್ ಶೀಟ್ಗಳನ್ನ ರವಾನೆ ಮಾಡ್ತಿರೋದು ಎಲ್ಲಿಗೆ ಬಂದು ನಿಂತಿದೆ ನೋಡಿ ಪರಿಸ್ಥಿತಿ ಅಂತ. ಎಸ್ಆರ್ ಬೆಳಗಲಿ ಹಾಗೆ ಡಿ ದರ್ಜೆ ನೌಕರರ ಎಡವಟ್ಟಿದು. ಇನ್ನು ಬೈಕ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಆನ್ಸರ್ ಶೀಟ್ ಅನ್ನ ಹಿಡ್ಕೊಂಡು ರವಾನಿಸ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಈಗಾಗಲೇ ಶಿಕ್ಷಣ ಪದ್ಧತಿ ಎಷ್ಟರ ಮಟ್ಟಿಗೆ ಬೀದಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಇದೊಂದು ರೀತಿ ವಿದ್ಯಾರ್ಥಿಗಳಿಗೆ ಇರುವಂತ ಸೀರಿಯಸ್ನೆಸ್ ಅನ್ನ ಅಥವಾ ಬಹಳಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅಂದೇ ಶ್ರಮ ವಹಿಸಿ ಅಥವಾ ಟ್ಯೂಷನ್ಗಳಿಗೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಓದ್ಕೊಂಡಿರ್ತಲ್ಲ ಅವ್ರಿಗೆಲ್ಲ ಮಾಡುವಂತಹ ದ್ರೋಹ ಅಲ್ವಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಎಕ್ಸಾಮ್ ಆದ ನಂತರದಲ್ಲಿ ಬೈಕ್ನಲ್ಲಿ ಬಂದು ಆನ್ಸರ್ ಶೀಟ್ಗಳನ್ನ ರವಾನೆ ಮಾಡ್ತಿರುವಂತಹ ಹುಚ್ಚಾಟ ಮಾಡ್ತಿದ್ದಾರೆ ಎಸ್ಆರ್ ಬೆಳಗಲಿ ಹಾಗೆ ಡಿ ದರ್ಜೆ ನೌಕರರ ಎಡವಟ್ಟು. ಇವ್ರ ಕೆಲಸ ಏನು? ಬಾಯಿ ಮುಚ್ಕೊಂಡು ಆ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಉತ್ತರ ಪೇಪರ್ಗಳನ್ನ ಅಥವಾ ಉತ್ತರದ ಕೆಲವೊಂದಷ್ಟು ಶೀಟ್ಗಳನ್ನ ಇಟ್ಕೊಂಡು ಊರೂರು ತಿರುಗ್ತಾ ಇರುವಂತ ಕೆಲಸವನ್ನ ಮಾಡಿದ್ದಾರೆ. ಯಾವ ರೀತಿ ಆಗೋಗಿದೆ ಆಡಳಿತ ಅಥವಾ ಸಂಬಂಧಪಟ್ಟ ಹಾಗೆ ಇವ್ರಿಗೆ ಇಷ್ಟೆಲ್ಲ ರೈಟ್ಸ್ ಕೊಟ್ಟವ್ರು ಯಾರು ಅಂತ ಅದರಲ್ಲೂ ಯಾವ ಭಯನೂ ಇಲ್ಲ. ತೆಗೆದು ತೋರಿಸ್ತಿದ್ದಾರೆ ಐಡಿ ಕಾರ್ಡ್ ಅನ್ನ ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಈಗಾಗಲೇ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಕೊಡುವಾಗ ಆ ಸೆಕ್ಯೂರಿಟಿ ಹೇಗಿತ್ತು ಅನ್ನೋದೀಗ ಪ್ರಶ್ನೆಗಳು ಅಥವಾ ಕೆಲವೊಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಯಾವ ರೀತಿಯಾದಂತ ಏನು ಸೆಕ್ಯೂರಿಟಿ ಭದ್ರತೆ ಇರ್ಲಿಲ್ವಾ ಅಂತ. ಇದು ಆನ್ಸರ್ ಪೇಪರ್ ಹಿಂಗ ಈ ಸೋರಿಕೆ ಆಕೈತಂದ್ರೆ ಹೆಂಗ್ರಿ ಡೈಲಿ ಹಿಂಗ ಹೋಯ್ತಿರಿ? ಹೌದ್ರಿ? ಇಲ್ಲ ನನಗೆ ಗೊತ್ತಿರಕ್ಕಿಲ್ಲ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹೋ ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಉಮಾಬಾಯಿ ಸೆಂಟ್ರಿಂದ ಹೋಗ್ತೀರಿ. ಪ್ರಶ್ನೆ ಪತ್ರಿಕೆಗಳನ್ನ ಕೊಡುವಾಗ ಇರುವ ಭದ್ರತೆ ಹಾಗೆ ಉತ್ತರ ಪತ್ರಿಕೆಗಳನ್ನ ಮರಳಿಸುವಾಗ ಯಾಕಿಲ್ಲ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇರೋದು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಉಮಾಬಾಯಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಘಟನೆಯಾಗಿರೋದು. ಪರೀಕ್ಷಾ ಸಿಬ್ಬಂದಿ ಎಸ್ಆರ್ ಬೆಳಗಲಿ ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡು ಒಂದು ರೀತಿ ಅವರ ಆಟಿಟ್ಯೂಡ್ ಹೇಗಿದೆ ಅಂದ್ರೆ ನನ್ನ ನೆಮ್ಮದಿಗೆ ಭಂಗ ಇಲ್ಲ ಅನ್ನೋ ಹಾಕಿದೆ. ಈ ರೀತಿ ಬೈಕ್ ಮೇಲೆ ಕುಳಿತುಕೊಂಡು ಆನ್ಸರ್ ಪತ್ರಿಕೆಗಳನ್ನ ರವಾನೆ ಮಾಡ್ತಿದ್ದಾರೆ. ಇವರು ಕೆಲಸಕ್ಕೆ ಯಾವ ಕೆಲಸದ ಮೇಲಿದ್ದಾರೆ, ಮಾಡ್ತಿರೋ ಕೆಲಸ ಏನು, ಇದರಿಂದ ಇವ್ರಿಗಿರುವಂತ ಲಾಭ ಏನು, ಇದು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು. ಒಂದು ರೀತಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅನ್ನೋದು ಮಾತ್ರ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಸರಿಯಾದ ಕಟ್ಟುನಿಟ್ಟಿನ ಕ್ರಮವನ್ನ ಇವರಿಬ್ಬರ ಮೇಲೆ ತೆಗೆದುಕೊಳ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.